ಅಮ್ಮ ಬೆಳಿಗ್ಗೆಯಿಂದ ಅದ್ ಸರಿಲ್ಲ ಇದ್ ಸರಿಲ್ಲ ಅಂತ ಸೈಕ್ ಮಾಡ್ತಾ ಇದೀಯ ನೀನು. ಏನೇನ್ ಹೇಳ್ಬೇಕು ಅಂತಿದ್ಯೋ ಎಲ್ಲ ಒಟ್ಟಿಗೆ ಹೇಳಮ್ಮ, ಕೇಳ್ತೀನಿ. ಆಗ ಬಾ ದಾರಿಗೆ. ಮಿಸ್ ಆಗಿದ್ರೆ ಚಚ್ಚಾಕ್ಬಿಟ್ರಳು ಮೈ ಸ್ವೀಟ್ ಮಮ್ಮಿ. ಬೀಗದ ಕೈನ ಎಡಗೈಯಲ್ಲಿ ಎಲ್ಲೂ ಇಡ್ಬೇಡ. ನೋಡಿದ್ಯಾ ಬ್ರೋ, ನೀನ್ ತೊಳ್ಕೊಳಕ್ ಅಷ್ಟೆಲ್ಲ ಆಯ್ತು. ಏನ ಅಂದ್ರೆ ಬಲ್ಗೈನ ಎಡಗೈನ ತೊಳಿತಾರಲ್ಲಮ್ಮ, ಅದನ್ನ ಹೇಳಿದೆ ಅಷ್ಟೇ. ಹಾ, ಎಲ್ಲಿಗಾದ್ರೂ ಹೋಗ್ಬೇಕಾರೆ ಬೆಕ್ಕಡ್ಡ ಬಂದ್ರೆ 10 ನಿಮಿಷ ಅಲ್ಲೇ ವೇಟ್ ಮಾಡು. ಬಸ್ ಅಂತ ಹೋಗ್ಬಿಡ್ಬೇಡ, ಎಲ್ಲಿದ್ದೋಗ್ತೀಯ. ನಾನಾ ಬೆಕ್ಕನೆ ಗಾಳಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಅನಿಷ್ಟ ನಾನಾ ಅದ ತೀರ್ಮಾನ ಆಗ್ಬಿಡ್ಬೇಕು. ಜಾಸ್ತಿ ಮಾತಾಡೋ ಹುಡುಗಿರ್ ನಾನ್ ನಂಬೇಡ ಕಣೋ, ಹಾಳಾಗ್ ಹೋಗ್ತೀಯ. ಅದೇ ಅಪ್ಪ ಹೇಳ್ತಿದ್ರು, ನಾನ್ ನಂಬಿ ಹಾಳಾಗೋಗಿದ್ದೀನಿ, ನೀನು ಅದೇ ತಪ್ಪು ಮಾಡ್ಬೇಡ. ಏನಂದೆ ಅಮ್ಮ? ಇವತ್ತು ಮಂಗಳವಾರ, ನೀನ್ ಹುಟ್ಟಿದ ದಿನ. ಕಟಿಂಗ್ ಮಾಡಿಸ್ಬೇಡ ಮಗ್ನೆ. ನೆಕ್ಸ್ಟ್ ಮಟನ್ ತಗೊಂಡು ನೈಟ್ ಟ್ರಾವೆಲ್ ಮಾಡ್ಬೇಡ. ಹಿಂದೆನೆ ಮೋಹಿನಿ ಎಟ್ಟಿಸ್ಕೊಂಡ್ ಬರ್ತಾಳಂತೆ. ಮದರ್ ಇಂಡಿಯಾ ಇದುವರೆಗೂ ನನ್ ಹಿಂದೆ ಸಿಂಗಲ್ ಹುಡುಗಿ ಸುಳಿದಿಲ್ಲ ಗೊತ್ತಾ? ಅದೇಂಗ್ ಅನ್ಕೊಂಡೆ ಮೋಹಿನಿ ಬೇಬಿ ಈ ಫಿಗರ್ ನ ಫಾಲೋ ಮಾಡ್ತಾಳೆ ಅಂತ. ಎಂತ ಮಂಡೆ ಸರಿ ಇಲ್ವಾ ನಿಂಗೆ? ಬೆಳಗ್ಗೆ ಎದೊಳ್ಬೇಕಾದ್ರೆ ಬಲ್ಗಡೆನೆ ಎದೊಳ್ಬೇಕು. ನಾ ಹೆಂಗೆ ಎದೊಳ್ತೀನಿ ಅಂದ್ರೆ ಆಮೇಲೆ ಎಲ್ಲಂದ್ರಲ್ಲಿ ಹೂಸ್ ಬಿಡ್ಬೇಡ ಕಣ. ನನ್ನ ಮಾನ ಮರ್ಯಾದೆ ಏನು ಆಗ್ಬೇಕು? ಅದು ನಮ್ ತಾತನ ಕಾಲದಿಂದ ಬಂದಿರೋಂತ ಪದ್ಧತಿಗಳು. ನೋಡ್ ಮಮ್ಮಿ, ನಮ್ ತಾತ ಹೂಸ್ ಬಿಡ್ಬೇಕಾರೆ ನಮ್ಮ ಅಜ್ಜಿ ಸಹಿಸ್ಕೊಂಡಿಲ್ವಾ? ನಮ್ಮಪ್ಪ ಹೂಸ್ ಬಿಡ್ಬೇಕಾರೆ ನೀನ್ ಸಹಿಸ್ಕೊಂಡಿಲ್ವಾ? ಹಾಗೆ ನಾನು ಹೂಸ್ ಬಿಡ್ಬೇಕಾರೆ ನನ್ ಹೆಂಡತಿ ಸಹಿಸ್ಕೊಳ್ಳೇಬೇಕು. ಸಹಿಸ್ಕೊತಾಳೆ ಕೂಡ. ಸಯ್ಯ. ಶುಭ ಕಾರ್ಯಗಳಿಗೆ ಫಂಕ್ಷನ್ಗಳಿಗೆ ಕಪ್ಪು ಬಟ್ಟೆ ಹಾಕ್ಬೇಡಕಂದ. ಇನ್ಮೇಲಿಂದ ನೀನ್ ನನ್ ಪರ್ಮಿಷನ್ ಇಲ್ಲದೆ ಕರಿ ಕಾಚಾರು ಹಾಕೋ ಆಗಿಲ್ಲ. ಈ ಹುಡುಗಿಗೆ ಮೇಕಪ್ ಹಾಕ್ದೆ ಫಂಕ್ಷನ್ ಬಂದಾಗ ಎಷ್ಟು ಕೋಪ ಬರುತ್ತೋ ಅಷ್ಟೇ ಕೋಪ ಹುಡುಗರಿಗೆ ಬ್ಲ್ಯಾಕ್ ಶರ್ಟ್ ಹಾಕ್ಬೇಡ ಅಂದಾಗ ಬರುತ್ತೆ. ಅಮ್ಮ, ಬೆಟರ್ ಥಿಂಕ್ ಒನ್ಸ್ ಬಿಫೋರ್ ಆಸ್ಕಿಂಗ್ ದಿಸ್ ಟೈಪ್ ಆಫ್ ಕ್ವೆಶ್ಚನ್ಸ್, ಓಕೆ? ನಾಯಿ ಸಹಿಸ್ಬಿಡ್ತೀವಿ ಅನ್ಸುತ್ತೆ. ಲಾಸ್ಟ್ ದೇವ್ರ ಕ್ವಶನ್. ಆಮೇಲೆ ನಾನು ಕಿತ್ತೂರ್ ನನ್ನ ಮಕ್ಕಳ ಜೊತೆ ಗೋಲಿಡಕ್ ಹೋಗ್ಬೇಕು. ಡಿಸ್ಟರ್ಬ್ ಮಾಡ್ಬೇಡ. ಇದು ಮೇನು ಕರೆಕ್ಟ್ ಆಗಿ ಕೇಳಿಸ್ಕೊ. ಕಾರ್ತಿಕ್ ಸಮಾರಂಭ ನಡೀತಿದೆ. ಚಿಕನ್ ಮಟನ್ ಫ್ರೀಯಾಗಿ ಸಿಗುತ್ತೆ ಅಂತೆಲ್ಲ ನಾವು ಹೋಗಿ ಮುಗ್ಬಿಟ್ಟಿಯಾ? ನೆನ್ಪಿಟ್ಕೋ. ಆಮೇಲೆ ಚುಪ್ಲಿಲೆ ಮಂಗಳಾರತಿ ಮಾಡ್ಬಿಡ್ತೀನಿ. ಅರ್ಥ ಆಯ್ತಾ? ಇದ್ಯಾಕೋ ಹಿಂಗಾಗ್ತಿದೀಯಾ? ತಿಂದಿದ್ ಜಾಸ್ತಿ ಆಗಿದೆಯಾ? ಅಮ್ಮ, ಮೊನ್ನೆ ನೀನು ದೇವಸ್ಥಾನಕ್ಕೆ ಹೋಗ್ಬೋದು ಸುಸ್ತಾಗಿದೆ, ಏನೋ ತಿನ್ನ ತಗೋಬೇಕು ಅಂತಿದ್ದಲ್ಲ. ಅವತ್ ನಾನು ಟೆನ್ಷನ್ ತಗೊಂಡೆ. ರಾಬೆ ತಿಂದ ಅಂಗಡಿಲಿ 1 ಪ್ಲೇಟ್ ಗೋಬಿ ತಂದಿದ್ದೆ, ನೆನಪಿದ್ಯಾ? ಅದನ್ನ ತಿನ್ಬಿಟ್ಟು ಮಾರನೇ ದಿವಸ ನಂಗೆ ಹೊಟ್ಟೆ ಊಟನೇ ಸೇರ್ಲಿಲ್ಲ. ಅದು ಎಲ್ಲಿಂದ ತಂದಿದ್ನೋ. ಅದ್ರಲ್ಲಿ 2 ಬೋನ್ಲೆಸ್ ಕಬಾಬ್ ಪೀಸ್ ಮಿಕ್ಸ್ ಮಾಡಿಸ್ಬಿಟ್ಟಿದ್ದೆ. ಹೆಂಗಿದೆ ಟ್ವಿಸ್ಟ್ ಅಮ್ಮ? ಚಿಕನ್